ಎಲ್ರಿಗೂ ಮತ್ತೊಮ್ಮೆ AS ವ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ. ಹೆಲ್ತಿ ಆ್ಯಂಡ್ ಈಸಿ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೇಕಾಗಿರೋ ಐಟಮ್ಗಳು: ತುಪ್ಪ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಸ್ವಲ್ಪ ಗೋಡಂಬಿ, 3 ಏಲಕ್ಕಿ, ಸ್ವಲ್ಪ ಚಕ್ಕೆ, 1-2 ಪೀಸ್ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಲು, ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಸ್ಟವ್ ಹೊತ್ಕೊಳ್ಳಿ. ಅದರ ಮೇಲೆ ಒಂದು ಕುಕ್ಕರ್ ಇಡಿ. ಕುಕ್ಕರ್ ಕಾದಿದ ತಕ್ಷಣ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಸಾಕು ತುಪ್ಪ. ತುಪ್ಪ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 3-4 ಸ್ಪೂನು ಎಣ್ಣೆ. ಈಗ ಅದು ಕಾದಾದ್ಮೇಲೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದರೆ ಸಾಕು, ಗೋಲ್ಡನ್ ಬ್ರೌನಿಷ್ ಕಲರ್ ಬಂದರೆ ಸಾಕು ಗೋಡಂಬಿ. ಇವಾಗ ಅದು ಫ್ರೈ ಆಗಿದೆ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಇವಾಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲಿ. ಇವಾಗಲೂ ಅಷ್ಟೇ, ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಅದು ಬೇಯಿಸಿ. ಈರುಳ್ಳಿ ಇವಾಗ ಬೆಂದಿದೆ. ಅದಕ್ಕೆ 2-3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಹಸಿ ವಾಸನೆ ಹೋಗಬೇಕು. ಈಗ ಅದು ವಾಸನೆ ಹೋಗಿದ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದು ಮತ್ತೆ ಫ್ರೈ ಮಾಡ್ಕೋಬೇಕು ನಾವು. ಒಂದು 30-40 ಸೆಕೆಂಡ್ಸ್ಗೆ ಅದು ಸೊಪ್ಪೆಲ್ಲ ಬೆಂದ್ಬಿಡುತ್ತೆ. ಜಾಸ್ತಿ ಹೊತ್ತಿನ ಫ್ರೈ ಮಾಡ್ಕೊಳ್ಳೋದು ಬೇಡ. ಇನ್ನೇನೆಲ್ಲ ಈರುಳ್ಳಿ ಎಲ್ಲ ಆಲ್ರೆಡಿ ಬೆಂದೋಗಿದೆ. ಜಸ್ಟ್ ಒಂದು 30-40 ಸೆಕೆಂಡ್ಸ್ ಅದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗೆಲ್ಲ ಫ್ರೈ ಆಗಿದೆ. ಅದಕ್ಕೆ ನೆನೆಸಿ ಸೋರಿಸ್ಕೊಂಡಿರೋ ಅಂಥ ಅಕ್ಕಿ ಹಾಕೊಳ್ಳೋಣ. ನಾನು 1.5 ಪಾವು ಲೆಕ್ಕ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಹಾಕೋಕ್ಕೂ ಮುಂಚೆನೇ ಎಣ್ಣೆಲೆ ಸ್ವಲ್ಪ ಅಕ್ಕಿನ ಫ್ರೈ ಮಾಡ್ಕೊಳ್ಳಿ. ಆವಾಗ ಟೇಸ್ಟು ಘಮ ಎಲ್ಲ ಸಖತ್ತಾಗಿರುತ್ತೆ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಅದು ಅಷ್ಟೇ, ಒಂದು 20 ಸೆಕೆಂಡ್ಸ್ ಸಾಕು, 20-30 ಸೆಕೆಂಡ್ಸ್. ಇವಾಗ ಅಕ್ಕಿನೂ ಫ್ರೈ ಮಾಡಾಗಿದೆ. ನಾವು 1.5 ಪಾವು ಅಕ್ಕಿಗೆ 1.5 ಪಾವು ಹಾಲು, ಮತ್ತು 1.5 ಪಾವು ನೀರು ಹಾಕ್ಕೊತಾ ಇದ್ದೀವಿ. ಟೋಟಲ್ಲು 1 ಪಾವು ಅಕ್ಕಿಗೆ 2 ಪಾವು ಲೆಕ್ಕದಲ್ಲಿ ನೀರು ಹಾಕ್ಕೊಳ್ಳೋ ಥರ. ಏನು ನೀರು ಹಾಕ್ಕೊತೀರೋ ಅದರಲ್ಲಿ ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡಾಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ, ಆವಾಗ ಉಪ್ಪು ಹಾಕೊಳ್ಳೋಣ. ಯೂಸಲಿ ಗೀ ರೈಸು ಎಲ್ಲ ಫಂಕ್ಷನ್ಗಳಲ್ಲಿ ಇದೇ ಥರ ಮಾಡೋದು. ಟೇಸ್ಟಿಯಾಗಿರುತ್ತೆ, ಬೇಗನೂ ಮಾಡ್ಕೋಬೋದು, ಹೆಲ್ತಿಯಾಗೂ ಇರುತ್ತೆ. ಜಾಸ್ತಿ ಏನು ಮಸಾಲೆ ಏನು ಹಾಕಿರಲ್ಲ, ಲೈಟಾಗಿರುತ್ತೆ. ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಆರಾಮ್ಸಾಗಿ ಮಾಡ್ಕೋಬೋದು. ಒಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು ಇದನ್ನು. ಅದೇ ಕುಕ್ಕರ್ ಕೂಗೋಕ್ಕೆ ಟೈಮ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೇನಕ್ಕೂ ನಿಮಗೆ ಟೈಮ್ ಆಗಲ್ಲ.
ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಎಲ್ಲ ಮಿಕ್ಸ್ ಆಗಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಕುಕ್ಕರ್ ಮುಚ್ಕೊಳ್ಳೋಣ. ಒಂದೆರಡು ವಿಸಿಲ್ ಆಗೋಷ್ಟು ಇಟ್ಟರೆ ಸಾಕು. ಏನಕ್ಕೆ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಬೆಂದೋಗಿರುತ್ತೆ. ಸೊ 2 ವಿಸಿಲ್ಸ್ ಸಾಕು. ಈಗ 2 ವಿಸಿಲ್ಸ್ ಆಗಿದೆ, ಆಫ್ ಮಾಡ್ಕೊಂಬೋಣ. ಅದು ಸ್ವಲ್ಪ ಆರಬೇಕು, ವಿಸಿಲ್ ಆರಲಿ. ಈಗ ವಿಸಿಲೆಲ್ಲ ಆರಿದೆ, ಬನ್ನಿ ಆ ಮುಚ್ಚಳ ತೆಗೆದು ಹೇಗಾಗಿದೆ ಅಂತ ನೋಡೋಣ. ಸೂಪರಾಗಿ ಬಂದಿದೆ. ಆ ಮುಚ್ಚಳ ತೆಗೀತಿದ್ದಂಗೆ ತುಪ್ಪ ಹಾಕಿರೋದು ವಾಸನೆ, ಘಮ ಎಲ್ಲ ಸೂಪರಾಗಿದೆ. ಚೆನ್ನಾಗೂ ಆಗಿದೆ, ಚೆನ್ನಾಗಿ ಬೆಂದಿದೆ. ಅದೇ 2 ವಿಸಿಲ್ಸ್ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಬೇರೆ ಏನು ತರಕಾರಿನೂ ಏನಿರಲ್ವಲ್ಲ. ರುಚಿಯಾದ, ಬೇಗ ಮಾಡ್ಕೊಳ್ಳೋವಂಥ, ಈಸಿಯಾಗಿರುವಂಥ ಗೀ ರೈಸ್ ರೆಡಿ ಇದೆ. ಟೇಸ್ಟ್ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತೀನಿ. ಕೀಪ್ ವಾಚಿಂಗ್ AS ವ್ಲಾಗ್ಸ್.